ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಜನವರಿ 5, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಸುದ್ದಿಗೂ ಮುನ್ನ ಒಂದು ವಿಶೇಷ ಸೂಚನೆ. ಲಾ ಎಕ್ಸಲೆನ್ಸ್ IAS ಜನವರಿ 7ನೇ ತಾರೀಕಿಂದ ಪ್ರಿಲಿಮ್ಸ್ ಕಮ್ಸ್ ಮೇನ್ಸ್ ಬ್ಯಾಚ್ 2022ಕ್ಕೆ ಶುರು ಮಾಡ್ತಾ ಇದೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು UPSC ಎಕ್ಸಾಮನ್ನು ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇದ್ದೀರೋ ಅವರಿಗೋಸ್ಕರ ಇದು ಸುವರ್ಣ ಅವಕಾಶ. ಪ್ಯಾಂಡಮಿಕ್ ಆದ ನಂತರ ಬಹಳಷ್ಟು ಜನ ಪ್ರಿಪೇರ್ ಆಗಲು ಸಾಧ್ಯವಾಗಿಲ್ಲ. ಸೊ 2022ಕ್ಕೆ ಪ್ರಿಪೇರ್ ಆಗ್ತೀನಿ ಅಂತ ಜೂನ್ವರೆಗೂ ಕಾಯಬೇಡಿ. ಈಗ ಜನವರಿಗೆ ನೀವು ಕ್ಲಾಸಸ್ ಶುರು ಮಾಡ್ಕೊಂಡಾಗ ಈ ಒಂದು ಬ್ಯಾಚ್ ತಮಗೆ ಸೆಪ್ಟೆಂಬರ್ ಅಕ್ಟೋಬರ್ ಅಷ್ಟೊತ್ತಿಗೆ ಮುಗಿದು ಹೋಗುತ್ತದೆ. ಮುಗಿದ ನಂತರ ತಮಗೆ ಅಟ್ಲೀಸ್ಟ್ ಇಲ್ಲಿ 2 ತಿಂಗಳು, ಆ ಕಡೆ 5 ತಿಂಗಳು, ಅಂದರೆ 7 ತಿಂಗಳ ಕಾಲ ನಿಮಗೆ ರಿವಿಷನ್ ಮಾಡಲು ಸಮಯ ಸಿಗುತ್ತದೆ. ಸೊ ಬರೀ ಕ್ಲಾಸ್ ಅಟೆಂಡ್ ಮಾಡೋದಲ್ಲ, ಯಾವಾಗಲೂ ಪ್ರಿಪ್ರೇಷನ್ ಸ್ಟ್ರಾಟಜಿಯಲ್ಲಿ ಮೊದಲನೇದು ಕ್ಲಾಸ್ ಆದರೆ ಎರಡನೇದು ಕನ್ಸಾಲಿಡೇಷನ್ ಆಗಿರುತ್ತದೆ. ಈ ಕನ್ಸಾಲಿಡೇಷನ್ ಆದ ನಂತರ ಬರುವಂಥದ್ದು ರಿವಿಷನ್. ಸೊ ಈ ರಿವಿಷನ್ ಸ್ಟೇಜಿಗೆ ಬರೋದಕ್ಕೆ ತಮಗೆ 2 ಸ್ಟೇಜ್ಗಳು ದಾಟಬೇಕಾಗುತ್ತೆ. ಈ ಜನವರಿಯಲ್ಲಿ ಶುರು ಮಾಡಿದಾಗ ಕ್ಲಾಸ್ಗಳನ್ನು ತಾವು ಅಟೆಂಡ್ ಮಾಡಬಹುದು. 2ನೇ ಹಂತದಲ್ಲಿ ನವಂಬರ್ ಡಿಸೆಂಬರಲ್ಲಿ ಕನ್ಸಾಲ್ಟೇಟ್ ಮಾಡಿಕೊಂಡು ಜನವರಿಯಿಂದ ಮೇ ತಿಂಗಳವರೆಗೂ ತಾವು ರಿವಿಷನ್ ಮಾಡಿದ್ದಲ್ಲಿ ಯಾವುದೇ ಕಾರಣಕ್ಕೂ ತಾವು ಪ್ರಿಲಿಮ್ಸನ್ನು ಮಿಸ್ ಮಾಡಿಕೊಳ್ಳಲು ಅವಕಾಶವಿರೋದೇ ಇಲ್ಲ. ಯಾರೆಲ್ಲ 2022ಕ್ಕೆ ಪ್ರಿಪರೇಷನ್ ಮಾಡ್ತಾ ಇದ್ದೀರೋ ಅವರು ಯಾವುದೇ ಕಾರಣಕ್ಕೂ ಇನ್ನೂ ಸಮಯವನ್ನು ವ್ಯಯ ಮಾಡದೆ ಜನವರಿ 7ನೇ ತಾರೀಕಿಂದ ಶುರು ಮಾಡ್ತಾ ಇರುವಂತಹ ಪ್ರಿಲಿಮ್ಸ್ ಕಮ್ಸ್ ಮೇನ್ಸ್ ಬ್ಯಾಚ್ನಲ್ಲಿ ಜಾಯ್ನ್ ಆಗಿ ತಮ್ಮ ಪ್ರಿಪರೇಷನನ್ನು ಎಫಿಷಿಯೆಂಟಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನೋಡೋಣ. ಇಂದಿನ ಮೊದಲನೇ ಆರ್ಟಿಕಲ್, ಇಂಡಿಯಾ ಟು ಏಮ್ ಅಟ್ ರಿಫಾರ್ಮ್ಡ್ ಮಲ್ಟಿಲ್ಯಾಟ್ರಲಿಸಮ್. ಈ ಆರ್ಟಿಕಲ್ನಲ್ಲಿ ಜನವರಿ 1ನೇ ತಾರೀಕಿಂದ ಭಾರತ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ನಾನ್ ಪರ್ಮನೆಂಟ್ ಮೆಂಬರ್ ಆಗಿ ಕಾರ್ಯವನ್ನು ಶುರು ಮಾಡ್ತಾ ಇದೆ. ಆ ಸಂದರ್ಭದಲ್ಲಿ ಈ ಆರ್ಟಿಕಲನ್ನು ನಾವು ಅರ್ಥೈಸಿಕೊಳ್ಳಲಿದ್ದೇವೆ. ಭಾರತದೊಂದಿಗೆ ಐರ್ಲ್ಯಾಂಡ್, ಮೆಕ್ಸಿಕೋ, ಕೀನ್ಯಾ ಮತ್ತು ನಾರ್ವೆಯೂ ಸಹ ತನ್ನ ಅವಧಿಯನ್ನು ಜನವರಿ 1ನೇ ತಾರೀಕಿಂದ ಶುರು ಮಾಡ್ತಾ ಇರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಭಾರತ ಮುಖ್ಯವಾಗಿ ತನ್ನ ಕಾರ್ಯಾವಧಿಯಲ್ಲಿ ರಿಫಾರ್ಮ್ಡ್ ಮಲ್ಟಿಲ್ಯಾಟ್ರಲಿಸಮ್ ಅನ್ನುವಂತಹ ವಿಷಯದ ಮೇಲೆ ಕೆಲಸ ಮಾಡಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಇದಕ್ಕೂ ಮುನ್ನ ಭಾರತ ಎಷ್ಟು ಸಾರಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ನಾನ್ ಪರ್ಮನೆಂಟ್ ಮೆಂಬರ್ ಆಗಿದೆ ಅಂತಂದರೆ 7 ಸಾರಿ. ಮೊದಲನೇ ಬಾರಿ 1950, 51ರವರೆಗೆ ಅವಧಿ, 2ನೇ ಬಾರಿ 1967, 68, 3ನೇ ಬಾರಿ 1972, 73, 4ನೇ ಬಾರಿ 1977, 78, 5ನೇ ಬಾರಿ 1984, 85, 6ನೇ ಬಾರಿ 1991, 92, 7ನೇ ಬಾರಿ 2011, 2012. ಸೊ ಈಗ ಭಾರತ ನಡೆಸ್ತಾ ಇರುವಂಥದ್ದು 8ನೇ ಅವಧಿ. ಸೊ ಈ ಒಂದು ಪಾಯಿಂಟ್ನ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಭಾರತ ತನ್ನ ಈ ಒಂದು 2 ವರ್ಷಗಳ ಅವಧಿಯಲ್ಲಿ ಯಾವ ಸಿದ್ಧಾಂತಗಳ ಮೇಲೆ ಕೆಲಸ ಮಾಡಲಿದೆ ಅನ್ನುವಂಥದ್ದನ್ನು ಹೇಳಿದಾಗ, ಸಮ್ಮಾನ್, ಸಂವಾದ್, ಶಾಂತಿ, ಸಹಯೋಗ್, ಸಮೃದ್ಧಿ. ಸಮ್ಮಾನ್, ಸಂವಾದ್, ಶಾಂತಿ, ಸಹಯೋಗ್, ಸಮೃದ್ಧಿ. ಸಮೃದ್ಧಿ ಅಂದರೆ ಡೆವಲಪ್ಮೆಂಟ್, ಸಹಯೋಗ್ ಅಂದರೆ ಕೋಆಪರೇಷನ್, ಶಾಂತಿ ಅಂದರೆ ಪೀಸ್, ಸಂವಾದ್ ಅಂದರೆ ಡೈಲಾಗ್, ಸಮ್ಮಾನ್ ಅಂತಂದರೆ ರೆಸ್ಪೆಕ್ಟ್. ಸೊ ಈ 5 ಸಿದ್ಧಾಂತಗಳ ಮೇಲೆ ಭಾರತ ತನ್ನ ಮುಂದಿನ 2 ವರ್ಷ ಅವಧಿಯನ್ನು ಮುನ್ಸಾಗಿಸಲಿದೆ ಅನ್ನುವಂಥದ್ದು. ಇದೇ ಸಂದರ್ಭದಲ್ಲಿ ಭಾರತ ವಸುಧೈವ ಕುಟುಂಬಕಂ ಯೂನಿವರ್ಸಲ್ ಫ್ಯಾಮಿಲಿಯ ಕಾನ್ಸೆಪ್ಟ್ನ ಅಡಿಯಲ್ಲಿ ಪ್ರಪಂಚದ ಎಲ್ಲರೂ ನಮ್ಮ ಕುಟುಂಬದವರು ಅನ್ನುವಂತಹ ಒಂದು ಪ್ರಿನ್ಸಿಪಲನ್ನು ಮೇಲೆ ಮುನ್ಸಾಗಲಿದೆ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಟೆರರಿಸಂ ವಿರುದ್ಧವಾಗಿ ಭಾರತ ಎಲ್ಲ ರಾಷ್ಟ್ರ, ಎಲ್ಲ ದೇಶದವರಿಗೆ ಆದಂತಹ ಎನಿಮಿ ಕಾನ್ಸೆಪ್ಟನ ವಿರುದ್ಧ ಹೊಡೆದಾಡಲಿದೆ ಮತ್ತು ಎಲ್ಲ ಡೆವಲಪಿಂಗ್ ನೇಷನ್ಸ್ಗಳ ಇಂಟ್ರೆಸ್ಟ್ಗಳನ್ನು ಭಾರತ ಕಾಪಾಡಲು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ತನ್ನ ಕಾರ್ಯನಿರ್ವಹಿಸುತ್ತಿರಬೇಕಾದ್ರೆ ಸಪೋರ್ಟ್ ಆಗಿ ನಿಲ್ಲಲಿದೆ ಅನ್ನುವಂತಹ ಮಾತನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಸೊ ಇಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ವಿಷಯ GS ಪೇಪರ್ 2 ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸಿಗೆ ಸಂಬಂಧಿಸಿದಂಥದ್ದು. IR ಪೇಪರಲ್ಲಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ನಲ್ಲಿ ನಮಗೆ ಇದು ಅತಿ ಮುಖ್ಯವಾಗಿದೆ. ಮುಂದಿನ ಆರ್ಟಿಕಲ್, ಕೇರಳ ಆನ್ ಹೈ ಅಲರ್ಟ್ ಆಫ್ಟರ್ ಬರ್ಡ್ ಫ್ಲೂ ಇನ್ 2 ಡಿಸ್ಟ್ರಿಕ್ಟ್ಸ್. ಸೊ ಈ ಆರ್ಟಿಕಲನ್ನು ನಾವು ಮುಖ್ಯವಾಗಿ ಕೇರಳದ ಅಲಪ್ಪುಜ ಮತ್ತು ಕೊಟ್ಟಾಯಂ ಡಿಸ್ಟ್ರಿಕ್ಟ್ಸ್ಗಳಲ್ಲಿ ಬರ್ಡ್ ಫ್ಲೂಗೆ ಸಂಬಂಧಿಸಿದಂತಹ ಇಷ್ಟು ಸನ್ನಿವೇಶಗಳು ಕಂಡು ಬಂದಿದ್ದಲ್ಲಿ ಅದನ್ನು ಹೈ ಅಲರ್ಟಲ್ಲಿ ಇಡಲಾಗಿದೆ. ಆ ಒಂದು ವಿಷಯದಲ್ಲಿ ನಾವು ಈ ಆರ್ಟಿಕಲನ್ನು ನೋಡಲಿದ್ದೇವೆ. ಸೊ ಮೊದಲನೇದಾಗಿ ಇದು GS ಪೇಪರ್ 3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಸೀಸಸ್ಗೆ ಸಂಬಂಧಿಸಿದಂತಹ ವಿಷಯದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಆರ್ಟಿಕಲ್. ಸೊ ಈ ಒಂದು ಆರ್ಟಿಕಲ್ನ ಡೀಪಾಗಿ ನೋಡೋದಕ್ಕಿಂತ ಮುಂಚೆ ಇನ್ಫ್ಲೂಯೆನ್ಸಾ ಟೈಪ್ A ವೈರಸ್ ಏನು ನಾವು ಕಾಣ್ತೀವಿ ಅಥವಾ ಏನಿದು H5N8, H5N1 ಅನ್ನುವಂತಹ ಮಾತುಗಳನ್ನು ಅಂತ ನೋಡಿದಾಗ, ಈ ಇನ್ಫ್ಲೂಯೆನ್ಸಾ ಟೈಪ್ A ವೈರಸ್ ಅನ್ನುವಂಥವು 2 ರೀತಿ. ಮೊದಲನೇದು HA ಅಂತ ಹೇಳಿ,
ಹಿಮಾಗ್ಲುಟಿನ್ ಅಂತ ಹೇಳಿ ಕರಿತೀವಿ. ಎರಡನೇದು NA ಅಂತ, ನ್ಯೂರಾಮಿಂಡಿಯೇಸ್ ಅಂತ ಹೇಳಿ. ಸೊ ಈ HAನಲ್ಲಿ ಒಟ್ಟು 18 ಟೈಪ್ ಹೆಚ್ಚಿಗೆಗಳು ಸಿಗ್ತಾವೆ. ಹಾಗೆ NAದಲ್ಲಿ ಒಟ್ಟು 11 ಟೈಪ್ ಸಿಗುವಂಥದ್ದು. ಈಗ ಉದಾಹರಣೆಗೆ H7N2 ವೈರಸ್ ಅನ್ನುವಂಥದ್ದು ಏನು ನಾವು ಟೈಪ್ A ಇನ್ಫ್ಲೂಯೆನ್ಸಾ ವೈರಸ್ ಅಂತ ಕರಿತೀವೋ, ಇದರಲ್ಲಿ HA7 ಅನ್ನುವಂತಹ ಪ್ರೋಟೀನ್ ಇರುತ್ತದೆ. ಹಾಗೆ NA2 ಅನ್ನುವಂತಹ NA ಅಂದರೆ ನ್ಯೂರಾಮಿಂಡೇಸ್ ಅನ್ನುವಂತಹ ಪ್ರೋಟೀನ್ ಅದರಲ್ಲಿ ಇರುವಂಥದ್ದು. ಅದರಿಂದಾಗಿ ಅದು H7N2 ಆಗುತ್ತೆ. ಅದರ ಜೊತೆಯಲ್ಲಿ ಇನ್ನೊಂದು ಉದಾಹರಣೆ ನೋಡಿದ್ರಿ, H5N1 ಅಂದರೆ HA ಪ್ರೋಟೀನ್ ಅಂದರೆ ಹಿಮಾಗ್ಲುಟಿನ್ ಅಂತ ಅಂದಲ್ಲ, ಅದ್ರದ್ದು 5 ಪ್ರೋಟೀನ್ ಇರುತ್ತದೆ. ಅದೇ NAದು 1 ಪ್ರೋಟೀನ್ ಇರುತ್ತದೆ. ಸೊ ಹೀಗೆ H5N1 H7N2 ಅಂತ ಹೇಳಿ HAದು ಒಟ್ಟು 18 ಟೈಪ್ಸ್ಗಳು, NAದು ಒಟ್ಟು 11 ಟೈಪ್ಸ್ಗಳು ನಮಗೆ ಸಿಗ್ತವೆ. ಈಗ ಇದರ ಜೊತೆಯಲ್ಲಿ ಅತಿ ಮುಖ್ಯವಾದ ಪಾಯಿಂಟ್ ಇಲ್ಲಿ ನೆನ್ಪಿಟ್ಕೊಳ್ಳಿ, ಈ ಸಬ್ ಟೈಪ್ A ಇನ್ಫ್ಲೂಯೆನ್ಸಾ ವೈರಸ್ ಏನಿದೆಯೋ ಎಲ್ಲ ರೀತಿಯ ಕಾಂಬಿನೇಷನ್ಗಳು ಅಥವಾ ಎಲ್ಲ ರೀತಿಯ ಕಾಂಬಿನೇಷನ್ಗಳು HA ಮತ್ತು NA ಮಧ್ಯೆ ಆಗುವಂಥದ್ದು ನಾವು ಹಕ್ಕಿಗಳಲ್ಲಿ ಕಾಣ್ತೀವಿ. ಆದರೆ H17N10, H17N10, H18N11 ಅನ್ನುವಂತಹ ಎರಡು ಬಿಟ್ಟು ಮಾತ್ರ, ಇವೆರಡು ಬರೀ ಬಾವಲಿಗಳಲ್ಲಿ ಅಂದರೆ ಬ್ಯಾಟ್ಗಳಲ್ಲಿ ನಾವು ನೋಡಲು ಸಿಗ್ತೀವಿ. ಇದು ಹಕ್ಕಿಗಳಲ್ಲಿ ಸಿಗಲ್ಲ. ಇವೆರಡು ಬಿಟ್ಟು ಉಳಿದಂತಹ ಎಲ್ಲ ಕಾಂಬಿನೇಷನ್ಗಳು ನಮಗೆ ಹಕ್ಕಿಗಳಲ್ಲಿ ಸಿಗುವಂತಹದ್ದು. ಬಾತುಕೋಳಿ, ಕೋಳಿ, ಸೊ ಇವುಗಳಲ್ಲಿ ನಾವು HA ಅಥವಾ H1N1, H5N8 ಅನ್ನುವಂಥದ್ದು, H17N10, H18N11 ಮಾತ್ರ ನಮಗೆ ಬ್ಯಾಟ್ಸ್ಗಳಲ್ಲಿ ಸಿಗುವಂತಹದ್ದು. ಸೊ ಇದು ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ. ಸೊ ಈಗ H5N8 ಅನ್ನುವಂತಹ ಒಂದು ಸಬ್ ಟೈಪ್ ಇನ್ಫ್ಲೂಯೆನ್ಸಾ A ವೈರಸ್ನ ಸ್ಟ್ರೈನ್ಗಳು ನಮಗೆ ಬಾತುಕೋಳಿಗಳಲ್ಲಿ ಕಂಡಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಹೈ ಅಲರ್ಟನ್ನು ಹಾಕಲಾಗಿದೆ. ಸೊ ಮುಖ್ಯವಾಗಿ ಇಷ್ಟು ನಾವು ಈ ಆರ್ಟಿಕಲಲ್ಲಿ ಅರ್ಥೈಸಿಕೊಳ್ಳಬೇಕು. ಇಂದಿನ ಮುಂದಿನ ಆರ್ಟಿಕಲ್, ಕ್ವಾಲಿಟಿ ಗಿಗ್ಸ್ ಎ ಸೊಲ್ಯೂಷನ್ ಟು ಅರ್ಬನ್ ಎಂಪ್ಲಾಯ್ಮೆಂಟ್. ಈ ಆರ್ಟಿಕಲಲ್ಲಿ ನಾವು ಗಿಗ್ ಎಕಾನಮಿಗೆ ಸಂಬಂಧಿಸಿದಂತಹ ವಿಷಯಗಳನ್ನು ಡಿಸ್ಕಸ್ ಮಾಡಲಿದ್ದೇವೆ. ಸೊ ಮೊದಲನೇದಾಗಿ ಈ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ವಿಷಯ ನಮಗೆ GS ಪೇಪರ್ 3 ಎಂಪ್ಲಾಯ್ಮೆಂಟಿಗೆ ಸಂಬಂಧಿಸಿದಂತಹ ವಿಷಯಕ್ಕೆ ನಮಗೆ ಉಪಕಾರಿಯಾಗಲಿದೆ. ಯಾಕಂದರೆ ಇಲ್ಲಿ ನಾವು ಆರ್ಥಿಕ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಹೇಗೆ ಉದ್ಯೋಗ ಅವಕಾಶಗಳನ್ನು ಹುಟ್ಟಿಸಲು ಅವಕಾಶವಾಗುತ್ತದೆ ಅನ್ನುವಂಥದ್ದು, ರೂರಲ್ ಎಂಪ್ಲಾಯ್ಮೆಂಟ್ ಆಗಿರಬಹುದು ಅಥವಾ ಅರ್ಬನ್ ಎಂಪ್ಲಾಯ್ಮೆಂಟ್ ಆಗಿರಬಹುದು. ಗಿಗ್ ಎಕಾನಮಿ ನಾವು ಹೆಚ್ಚಿನ ಮಾತ್ರದಲ್ಲಿ ಅರ್ಬನ್ ಎಂಪ್ಲಾಯ್ಮೆಂಟಿಗೆ ಸಂಬಂಧಿಸಿದಂಥದ್ದು. ಆ್ಯಂಡ್ ಇಲ್ಲಿ ಮಾತಾಡ್ತಿರುವಂತಹ ವಿಷಯ ನಾವು ಮುಖ್ಯವಾಗಿ ಅರ್ಬನ್ ಎಂಪ್ಲಾಯ್ಮೆಂಟಿಗೆ ಸಂಬಂಧಿಸುವಂತಹ ವಿಷಯ. ಸೊ ಮೊದಲನೇದಾಗಿ ಗಿಗ್ ಎಕಾನಮಿ ಅಂದರೆ ಏನು ಅಂತ ಅರ್ಥೈಸ್ಕೊಳ್ಳೋಣ. ಗಿಗ್ ಎಕಾನಮಿ ಅಂದರೆ ಒಂದು ಫ್ರೀ ಮಾರ್ಕೆಟ್ ಸಿಸ್ಟಮ್ನಲ್ಲಿ ಏನಾದರೂ ಟೆಂಪರರಿ ಪೊಸಿಷನ್ಸ್ಗಳನ್ನು ಫಿಲ್ಅಪ್ ಮಾಡ್ಕೊಳ್ಳೋಂಥದ್ದು. ಈಗ ಸಪೋಸ್ ನೀವು ಒಂದು ವೆಬ್ಸೈಟ್ ಡೆವಲಪ್ ಮಾಡ್ಕೋಬೇಕು ಅಥವಾ ನಿಮ್ಮ ಕಂಪನಿಗೆ ಒಂದು ವೆಬ್ಸೈಟ್ ಅವಶ್ಯಕತೆ ಇದೆ. ಆವಾಗ ನೀವು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಫ್ರೀಲ್ಯಾನ್ಸರ್ಸ್ ಅಂತ ಹೊಡೆದಾಗ ತಮಗೆ ಒಂದಿಷ್ಟು ವೆಬ್ಸೈಟಿಗೆ ಸಂಬಂಧಿಸಿದಂತೆ ಫ್ರೀಲ್ಯಾನ್ಸರ್ಸ್ಗಳ ಕಾಂಟ್ಯಾಕ್ಟ್ಸ್ಗಳು ಬರ್ತಾವೆ. ಅದನ್ನು ಮಾತಾಡಿಕೊಂಡು ಆ ಒಂದು ವೆಬ್ಸೈಟ್ ಆಗುವವರೆಗೂ ಮಾತ್ರ ಅವ್ನು ನಿಮ್ಮ ಎಂಪ್ಲಾಯ್, ಅದಾದ ಮೇಲೆ ಅವರಿಗೂ ನಿಮಗೂ ಸಂಬಂಧ ಇಲ್ಲ. ಸೊ ಕಾಮನ್ ಮತ್ತು ಆರ್ಗನೈಸೇಷನ್ಗೆ ಬೇಕಾದಂತಹ ರಿಸೋರ್ಸಸ್ಗಳನ್ನು ಇಂಡಿಪೆಂಡೆಂಟ್ ಆಗಿ ಒಂದು ಶಾರ್ಟ್ ಟರ್ಮ್ ಬೇಸಿಸಲ್ಲಿ ಅಂದರೆ ಕೆಲವು ನಿರ್ದಿಷ್ಟ ಅವಧಿಗೋಸ್ಕರ ಹೈರ್ ಮಾಡುವಂತಹ ಒಂದು ಸಿಸ್ಟಮನ್ನು ನಾವು ಗಿಗ್ ಎಕಾನಮಿ ಅಂತ ಕರಿತೀವಿ. ಸೊ ಈ ಆರ್ಟಿಕಲಲ್ಲಿ ನಾವು ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಅನ್ನುವಂತಹ ಒಂದು ರಿಪೋರ್ಟ್ನ ಪ್ರಕಾರ ಭಾರತದಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನಿದೆ ನವೆಂಬರ್ ತಿಂಗಳಲ್ಲಿ 6.51% ಇತ್ತು. ಅದು ಡಿಸೆಂಬರ್ ತಿಂಗಳಲ್ಲಿ ಬೆಳೆದು 9.06% ಆಗಿರುವಂಥದ್ದು. ಅಂದರೆ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ಚೇತರಿಕೆ ಆಗ್ತಾ ಇದೆ, GST ಕಲೆಕ್ಷನ್ ಆಗ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ಬಹಳಷ್ಟು ಮಾತಾಡ್ತಾ ಇದ್ದೀವಿ. ಆದರೆ ಮುಖ್ಯವಾಗಿ ಡಿಬೇಟ್ ಮಾಡಬೇಕಾಗಿರುವಂತಹ ಸಂಗತಿ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ. ಎಂಪ್ಲಾಯ್ಮೆಂಟ್ ರೇಟ್ನಲ್ಲಿ ಯಾವ ರೀತಿಯ ಚೇಂಜಸ್ ಆಗ್ತಿದ್ದಾವೆ ಪ್ಯಾಂಡಮಿಕ್ ನಂತರ ಹಾಗೂ ಪ್ಯಾಂಡಮಿಕ್ ಹಿಂದೆ ಏನಿತ್ತು ಅನ್ನುವಂಥದ್ದನ್ನು ಎಲ್ಲ ಎಕ್ಸ್ಪರ್ಟ್ಸು ಮರ್ತು ಹೋಗಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ಪಾಯಿಂಟ್ ಮಾಡ್ತಾ ಇರುವಂಥದ್ದು. ಸೊ ಈ ಒಂದು ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿಯ ರಿಪೋರ್ಟ್ ನೋಡಿದಾಗ ಆ ಒಂದು ಅಂಶಗಳನ್ನು ಅಥವಾ ಆ ಒಂದು ಪಾಯಿಂಟ್ಸಿನ ಏರಿಕೆಯನ್ನು ನೋಡಿದಾಗ ದೇಶದಲ್ಲಿ ಎಂಪ್ಲಾಯ್ಮೆಂಟಿಗೆ ಸಂಬಂಧಿಸಿದಂತೆ ಬಹಳ ಚಾಲೆಂಜಸ್ಗಳು ನಾವು ಎದುರಿಸಲಿದ್ದೇವೆ ಅನ್ನುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಫಿಸ್ಕಲ್ ಎಕ್ಸ್ಪ್ಯಾನ್ಷನ್ ಬಗ್ಗೆ ಹಾಗೂ ಶೇಪ್ಡ್ ರಿಕವರಿ ಬಗ್ಗೆ ಮಾತಾಡ್ತಾ ಇದ್ವಿ. ಇವೆರಡೆಲ್ಲವನ್ನು ಬಿಟ್ಟು ಎಂಪ್ಲಾಯ್ಮೆಂಟ್ ರೇಷಿಯೋವನ್ನು ಅಥವಾ ಅನ್ಎಂಪ್ಲಾಯ್ಮೆಂಟಿಗೆ ಸಂಬಂಧಿಸಿದಂತಹ ಚಾಲೆಂಜಸ್ಗಳನ್ನು ಅರ್ಥೈಸಿಕೊಳ್ಳುವಂಥದ್ದು ಅತಿ ಮುಖ್ಯವಾಗಿದೆ. ಭಾರತದ ಆರ್ಥಿಕ ವ್ಯವಸ್ಥೆಯ ಚೇತರಿಕೆ ಜೊತೆಗೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಗ್ರಾಮೀಣ ಪ್ರದೇಶದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಪ್ಯಾಂಡಮಿಕ್ ನಂತರ ಬಹಳಷ್ಟು ಜನ
ಊರಿನಿಂದ ಅಥವಾ ಸಿಟೀಸ್ಗಳಿಂದ ಊರ ಕಡೆಗೆ ವಾಪಸ್ ಹೋದರು. ಊರ ಕಡೆ ವಾಪಸ್ ಹೋದಾಗ ಅವರಿಗೆ ಬೇಕಾದಂತಹ ಕೆಲಸ ಅಥವಾ ಅವರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಡಲು ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಇತ್ತು. ಆ ಸಂಗತಿಯಲ್ಲಿ ಅಥವಾ ಆ ಒಂದು ಸಂದರ್ಭದಲ್ಲಿ ನೋಡಿದಾಗ 243% ಹೆಚ್ಚಳವನ್ನು ಕಂಡ್ವಿ ಜನರ ಕೆಲಸದಲ್ಲಿ. ಅಂದರೆ ರೂರಲ್ ಡೆವಲಪ್ಮೆಂಟ್ನ 90% ಬಜೆಟ್ ಅಂದರೆ 86,400 ಕೋಟಿ ರೂಪಾಯಿ ಏನು ಅಲೋಕೇಶನ್ ಆಗಿದೆಯೋ ಅದರಲ್ಲಿ 90% ನವೆಂಬರ್ ತಿಂಗಳಷ್ಟೊತ್ತಿಗೆ ಖಾಲಿ ಆಗಿಬಿಡ್ತು. ಹಾಗೆ ರೂರಲ್ ಡೆವಲಪ್ಮೆಂಟು ಇದುವರೆಗೂ 13% ಜನರಿಗೆ ಅಂದರೆ 75 ಮಿಲಿಯನ್ ಮನೆಗಳಿಗೆ ಈ ಒಂದು ಉದ್ಯೋಗಾವಕಾಶಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಕೊಡಲು ಸಾಧ್ಯವಾಗ್ತಿಲ್ಲ. ಸೊ ಅಷ್ಟರ ಮಟ್ಟಿಗೆ ಎಂಪ್ಲಾಯ್ಮೆಂಟ್ ಗ್ಯಾಪನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಅರ್ಬನ್ ಸಿಟೀಸಲ್ಲಿ ನರೇಗಾ ತರಹದ ಒಂದು ಯಾವುದೇ ಸಿಸ್ಟಮ್ ಸೆಟಪ್ ಆಗಿಲ್ಲ. ಅರ್ಬನ್ ಎಂಪ್ಲಾಯ್ಮೆಂಟ್ ಅಥವಾ ಅರ್ಬನ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅನ್ನುವಂಥದ್ದು. ಇವತ್ತು ಅರ್ಬನ್ ವರ್ಕರ್ಸ್ಗಳ ವೇಜಸ್ ನೋಡಿದಾಗ 300 ರೂಪಾಯಿ ಇದೆ ಪ್ರತಿ ದಿವಸಕ್ಕೆ. ಇದನ್ನು ನೆನ್ಪಿಟ್ಕೊಳ್ಳಿ, ಮುಂದೆ ನಾವು ನೋಡೋಣ ಯಾವ ರೀತಿಯಲ್ಲಿ ಅಂಥೇಳಿ. ಸೊ ನಾವು ಅರ್ಬನ್ನಲ್ಲಿ ಕಾಣುವಂಥದ್ದು ಅಥವಾ ಸಿಟೀಸಲ್ಲಿ ಕಾಣುವಂತಹ ಮಾಡೆಲ್ ಗಿಗ್ ಎಕಾನಮಿ ಅಂತ ಹೇಳಿ, ಅಂದರೆ ಟೆಂಪರರಿ ಆಗಿ ಕೆಲಸ ಮಾಡು, ಟೆಂಪರರಿ ಆಗಿ ಹೋಗಿಬಿಡು ಅಂಥೇಳಿ. ಸೊ ಈ ಒಂದು ಗಿಗ್ ಎಕಾನಮಿಯಿಂದ ಲಾಭ ನಷ್ಟಗಳ ಬಗ್ಗೆ ಬಹಳಷ್ಟು ಡಿಬೇಟ್ಸ್ಗಳು ಆಗ್ತಾ ಇದ್ವು. ಆದರೆ ಒಂದಿಷ್ಟು ಚಾಲೆಂಜಸ್ಗಳನ್ನು ನೋಡಿದಾಗ ಇವತ್ತು ಭಾರತದಲ್ಲಿ 11 ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ಗಳನ್ನು ಸರ್ವೆ ಮಾಡಿ ನೋಡಿದಾಗ 5 ಅಂಶಗಳನ್ನು ತಲೆಯಲ್ಲಿ ಇಟ್ಕೊಂಡಿರುವಂಥದ್ದು. ಫೇರ್ ಪೇ, ಸೊ ಹೇಗೆ ವೇಜಸ್ ಕೊಡ್ತಾ ಇದ್ದಾರೆ, ಫೇರ್ ಕಂಡೀಷನ್ಸ್ ಹೇಗಿದೆ ಕೆಲಸ ಮಾಡುವಂಥದ್ದು, ಕಾಂಟ್ರಾಕ್ಟ್ಸ್ ಯಾವ ರೀತಿಯಾಗಿ ಫೇರ್ ಆಗಿದ್ದಾವೆ, ಮ್ಯಾನೇಜ್ಮೆಂಟ್ ಎಷ್ಟು ಫೇರ್ ಆಗಿದೆ ಮತ್ತು ರೆಪ್ರೆಸೆಂಟೇಷನ್ ಎಷ್ಟು ಫೇರ್ ಆಗಿದೆ ಅನ್ನುವಂಥದ್ದನ್ನು ನೋಡಿದಾಗ 10 ಪಾಯಿಂಟ್ಸಿಗೆ ನೋಡಿದಾಗ 5ಕ್ಕಿಂತ ಹೆಚ್ಚು ಪಡೆದಂತಹ ಕಂಪನಿಗಳು ಬರೀ 2 ಮಾತ್ರ. ಒಂದು ಫ್ಲಿಪ್ಕಾರ್ಟ್, ಇನ್ನೊಂದು ಅರ್ಬನ್ ಕಂಪನಿ ಅಂತ. ಆದರೆ ಅದಕ್ಕಿಂತ ಕಡಿಮೆ ಇರುವಂಥವರು ಎಲ್ಲ ಬೇರೆ ಕಂಪನಿಗಳು. ಅದರಲ್ಲಿ 2 ಕಂಪನಿಗಳು ಮಾತ್ರ 5ಕ್ಕಿಂತ ಕಡಿಮೆ. ಹಾಗೂ ಬಾಟಮಲ್ಲಿ ಭಾರತದ ಗಿಗ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಇರುವಂತಹ ಊಬರ್, ಓಲಾ, ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಬರ್ತವೆ. ಸೊ ಈ ಒಂದು ಇಂಡೆಕ್ಸಸ್ ನೋಡಿದಾಗ ಅಂದರೆ ಫೇರ್ ಕಂಪನ್ಸೇಷನ್, ಫೇರ್ ಕಾಂಟ್ರಾಕ್ಟ್, ಫೇರ್ ಮ್ಯಾನೇಜ್ಮೆಂಟ್, ಫೇರ್ ರೆಪ್ರೆಸೆಂಟೇಷನ್, ಇವೆಲ್ಲದರಲ್ಲಿ ನೋಡಿದಾಗ ಭಾರತದಲ್ಲಿ ಇರುವಂತಹ ಗಿಗ್ ಪ್ಲ್ಯಾಟ್ಫಾರ್ಮ್ಸ್ಗಳು ಅಥವಾ ಗಿಗ್ ಎಕಾನಮಿಗೆ ಸಂಬಂಧಿಸಿದಂತಹ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಹೆಚ್ಚಿನ ರೇಟಿಂಗ್ ಕಡಿಮೆ ಇರೋದನ್ನು ನೋಡಿದಾಗ ಸರ್ಕಾರದ ಇನ್ವಾಲ್ವ್ಮೆಂಟ್ನ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ನಮಗೆ ಇಲ್ಲಿ ಗೊತ್ತಾಗುತ್ತದೆ. ಗಿಗ್ ಎಕಾನಮಿ ಬಗ್ಗೆ ಮಾತಾಡಿದಾಗ ಮುಖ್ಯವಾದ ಚಾಲೆಂಜಸ್ಸು, ಮೊದಲನೇದು ರೆಗ್ಯುಲೇಷನ್. ಹೇಗೆ ಇದನ್ನು ರೆಗ್ಯುಲೇಟ್ ಮಾಡಲು ಸಾಧ್ಯ? ಯಾಕಂದರೆ ಆನ್ಲೈನಲ್ಲಿ ಜಾರಿ ಆಗ್ತಾರೆ, ಆನ್ಲೈನಲ್ಲಿ ಅಪಾಯಿಂಟ್ ಆಗ್ತಾರೆ, ಆನ್ಲೈನಲ್ಲಿ ಫೈರ್ ಆಗ್ತಾರೆ. ಬಟ್ ಅವುಗಳ ರೆಗ್ಯುಲೇಷನ್ ಯಾರು ಮಾಡಲು ಸಾಧ್ಯವಾಗಲಿದೆ? ಲೇಬರ್ ಡೇಟಾ ಯಾರ ಹತ್ರ ಇದೆ, ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ, ಎಷ್ಟು ಜನ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಸೊ ಇವುಗಳನ್ನು ನೋಡಿದಾಗ ರೆಗ್ಯುಲೇಷನ್ಗೆ ಅತಿ ಮುಖ್ಯವಾಗಿ ಸರ್ಕಾರ ಈಗ ಆಲೋಚಿಸುವ ಅವಶ್ಯಕತೆ ಇದೆ. ಅರ್ಬನ್ ಎಂಪ್ಲಾಯ್ಮೆಂಟ್ಗೆ ನಾವು ಇನ್ನೂ ಹೆಚ್ಚಿನ ಪ್ರಾವಧಾನವನ್ನು ಕೊಡಬೇಕು ಅಂತಂದಿದ್ದಲ್ಲಿ. ಮುಖ್ಯವಾಗಿ ಗಿಗ್ ಎಕಾನಮಿ ಬಹಳಷ್ಟು ಜನಕ್ಕೆ ಒಂದಿಷ್ಟು ಸೈಡ್ ಜಾಬ್ ಆಗಿ ಇರ್ತಂತ, ಅಂದರೆ ನಾರ್ಮಲ್ ಕೆಲಸ ಮಾಡ್ತಿರ್ತಾರೆ, ಅದರ ಜೊತೆಯಲ್ಲಿ ಇದನ್ನೊಂಚೂರು ಸೈಡ್ ಇನ್ಕಮ್ ಥರ ಆ್ಯಡ್ ಮಾಡ್ಕೋತಾರೆ. ಆದರೆ ಬಹಳಷ್ಟು ಜನರಿಗೆ ಇವತ್ತು ಗಿಗ್ ಇನ್ಕಮ್ ಪ್ರೈಮರಿ ಸೋರ್ಸ್ ಆಫ್ ಇನ್ಕಮ್ ಆಗಿದೆ, ಅದರಿಂದನೇ ಅವ್ರ ಜೀವನ ನಡೀತಿದೆ. ಈ ರೀತಿಯ ಸಂದರ್ಭದಲ್ಲಿ ಸರ್ಕಾರ ಅವರಿಗೆ ಸಹಾಯ ಹಸ್ತವನ್ನು ಚಾಚಲು ಮುಂದಾಗುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಈ ಆರ್ಟಿಕಲಲ್ಲಿ ಒಂದು ಪ್ರೈವೇಟ್ ಮತ್ತು ಸರ್ಕಾರದ ರಿಲೇಷನ್ಶಿಪ್ ಅಥವಾ ಕೋಆರ್ಡಿನೇಷನ್ನಿಂದಾಗಿ ಒಂದು ಅತ್ಯುತ್ತಮ ರಿಸಲ್ಟನ್ನು ತಗೊಂಡಿರುವಂತಹ ಉದಾಹರಣೆಯನ್ನು ಇಲ್ಲಿ ತಾವು ನೆನ್ಪಿಟ್ಕೋಬೇಕು. ಮೊದಲನೇದಾಗಿ ಸ್ವಿಗ್ಗಿ ಫುಡ್ ಸ್ಟ್ರೀಟ್ ವೆಂಡರ್ಸ್ ಏನಿರ್ತಾರೋ, ನಮಗೆ ಸ್ಟ್ರೀಟಲ್ಲಿ ಸಿಗುವಂತಹ ಅಥವಾ ರೋಡಲ್ಲಿ ನಾವು ಬಹಳಷ್ಟು ತಿಂಡಿಗಳನ್ನು ತಿಂತೀವಿ ಚೆನ್ನಾಗಿರುವಂಥವು. ಸೊ ಅವರ ಜೊತೆ ಸ್ವಿಗ್ಗಿ ಟೈಅಪ್ ಮಾಡಿಕೊಂಡು ಸುಮಾರು 36,000 ಜನರಿಗೆ ಫುಡ್ ಆ್ಯಂಡ್ ಸೇಫ್ಟಿ ಅಥಾರಿಟಿ ಆಫ್ ಇಂಡಿಯಾಯಿಂದನೂ ಸಹ ರಿಜಿಸ್ಟ್ರೇಷನ್ ಮಾಡಿಸಿ ಸರ್ಟಿಫಿಕೇಟ್ ಕೊಡಿಸಿ ಅವರಿಗೆ ಒಂದು ಉದ್ಯೋಗಾವಕಾಶಗಳನ್ನು ಕೊಡಲು ಮುಂದಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಸರ್ಕಾರ ಮತ್ತು ಸ್ವಿಗ್ಗಿ PM ಸ್ವಾನಿಧಿ, ತಾವೆಲ್ಲರೂ ಕೇಳಿದ್ದೀರಾ ಈ ಸ್ಕೀಮ್ ಬಗ್ಗೆ, ಪ್ರಧಾನಮಂತ್ರಿ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ ಸ್ಕೀಮ್. ಸೊ ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಸರ್ಕಾರ ಸ್ವಿಗ್ಗಿ ಜೊತೆ ಟೈಅಪ್ ಮಾಡ್ಕೊಂಡಿದ್ದಕ್ಕೆ 36,000 ಸ್ಟ್ರೀಟ್ ವೆಂಡರ್ಸಿಗೆ ಇನ್ನೂ ಹೆಚ್ಚಿನ ಬಿಸ್ನೆಸ್ ಮಾಡುವ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಅದೇ ರೀತಿಯಲ್ಲಿ ಸರ್ಕಾರ ಗಿಗ್ ಎಕಾನಮಿಯಲ್ಲಿ ಇರುವಂತಹ ಪ್ಲ್ಯಾಟ್ಫಾರ್ಮ್ಸ್ಗಳ ಜೊತೆಯಲ್ಲಿ ಒಂದಿಷ್ಟು ಟೈಅಪ್ ಮಾಡಿಕೊಂಡು ಅದಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಾಗ ಸರ್ಕಾರದ ಎಕ್ಸ್ಚಕರ್ ಮೇಲೂ ಕಡಿಮೆ ಹೊರೆ ಬೀಳ್ತದೆ. ಈಗ ಉದಾಹರಣೆಗೆ ಒಬ್ಬ ಅರ್ಬನ್ ಎಂಪ್ಲಾಯಿ ದಿನಕ್ಕೆ 300 ರೂಪಾಯಿ ದುಡಿತಾನೆ. ಸರ್ಕಾರ ಏನಾದರೂ ಆ 300 ರೂಪಾಯಿಯನ್ನು ಭರಿಸಲು ಹೋದಾಗ ಅದು ಸರ್ಕಾರದ ರೆವೆನ್ಯೂ ಮೇಲೂ ಭಾರ. ಅದೇ ಪ್ರೈವೇಟ್ ಕಂಪನಿಗಳ ಜೊತೆಯಲ್ಲಿ ಮ್ಯೂಚುವಲಿ ಅಂಡರ್ಸ್ಟ್ಯಾಂಡ್ ಅಥವಾ ಮ್ಯೂಚುವಲ್ ಕೋಆರ್ಡಿನೇಷನಲ್ಲಿ ಕೆಲಸ ಮಾಡಿದಾಗ ಅಲ್ಲಿ ಜನರಿಗೆ ಉದ್ಯೋಗಾವಕಾಶವೂ ಸಿಗುತ್ತದೆ, ಸರ್ಕಾರದ ಆರ್ಥಿಕ
ಹೊರೆಯು ಕಡಿಮೆ ಆಗುತ್ತದೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಸೊ ಭಾರತ ಹೊಸ ವರ್ಷದ ನಂತರ ಒಂದು ಹೊಸ ತಿರುವನ್ನು ಮಾಡಿ ಪ್ರಪಂಚದಲ್ಲೇ ಒಂದು ಅತ್ಯುತ್ತಮ ರಾಷ್ಟ್ರವನ್ನಾಗಿ ಹೊರಹೊಮ್ಮಲು ಮುಂದಾಗ್ತಾ ಇರಬೇಕಾದ್ರೆ ಈ ರೀತಿಯ ಒಂದು ಚಾಲೆಂಜಸನ್ನು ಹಿಂದೆ ಹಾಕುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು. ಇಂದಿನ ಮುಂದಿನ ಆರ್ಟಿಕಲ್ ಬ್ಲ್ಯಾಕ್ ಆ್ಯಂಡ್ ಗ್ರೇ. ಈ ಆರ್ಟಿಕಲ್ನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ನ ಒಂದು ಏಷ್ಯಾ ಪೆಸಿಫಿಕ್ ಜಾಯಿಂಟ್ ಕಮಿಟಿ ಅಥವಾ ಜಾಯಿಂಟ್ ಗ್ರೂಪ್ನ ಮೀಟಿಂಗ್ ಇದೆ ಜನವರಿ ತಿಂಗಳಲ್ಲಿ. ಸೊ ಈ ಒಂದು ಮೀಟಿಂಗ್ನಲ್ಲಿ ಪಾಕಿಸ್ತಾನ ಈಗ ಸದ್ಯಕ್ಕೆ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ನ ಗ್ರೇ ಲಿಸ್ಟಲ್ಲಿ ಇರುವಂಥದ್ದು. ಗ್ರೇ ಲಿಸ್ಟಲ್ಲಿ ಇದ್ದಾಗ ಇದರ ಮೇಲೆ ಒಂದಿಷ್ಟು ಆರ್ಥಿಕ ನಿಬಂಧನೆಗಳು ಇರ್ತವೆ. ಸೊ ಇದರ ರಿವ್ಯೂ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಪಾಕಿಸ್ತಾನ ಸರ್ಕಾರ ಜಕೀರ್ ಉರ್ ರೆಹಮಾನ್ ಲಖ್ವಿ ಅನ್ನುವಂತಹ ಒಂದು ಲಷ್ಕರ್ ಎ ತೊಯ್ಬಾ ಆಪರೇಷನ್ಸ್ನ ಕಮಾಂಡರ್ ಏನು 2008 ಮುಂಬೈ ಅಟ್ಯಾಕಿಗೆ ಕಾರಣಕರ್ತರಾಗಿದ್ದರೋ ಅವರನ್ನು ಅರೆಸ್ಟ್ ಮಾಡಿರುವಂಥದ್ದು ಮತ್ತು ಅದರ ಜೊತೆಯಲ್ಲಿ ಆ್ಯಂಟಿ ಟೆರರಿಸಮ್ ಆ್ಯಂಡ್ ಮನಿ ಲಾಂಡರಿಂಗ್ಗೆ ಸಂಬಂಧಿಸಿದಂತಹ ಒಂದು ಮಸೂದೆಯನ್ನು ಪಾಸ್ ಮಾಡಿದೆ. ಸೊ ಈ ಒಂದು ಕ್ರಮವನ್ನು ಕೈಗೊಂಡಿರುವಂತಹ ಸಂದರ್ಭದಲ್ಲಿ ಭಾರತ ಸರ್ಕಾರ ಹೇಳ್ತಾ ಇರುವಂಥದ್ದು ಪಾಕಿಸ್ತಾನ್ ಇದು ಮೊದಲನೇ ಬಾರಿಗೆ ಅಲ್ಲ, ಹಿಂದಿನ ದಿನಗಳಲ್ಲೂ ಈ ರೀತಿಯ ಕ್ರಮಗಳು ಯಾವಾಗ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ನ ಮೀಟಿಂಗ್ ಕೈಗೊಳ್ಳಲಾಗುತ್ತದೆಯೋ ಅಥವಾ ಹತ್ತಿರ ಬಂದಾಗ ರಿವ್ಯೂ ಬಂದಾಗ ಅವಾಗಷ್ಟೇ ಈ ರೀತಿಯ ಕ್ರಮಗಳನ್ನು ತೋರಿಸ್ಬಿಟ್ಟು ಅಲ್ಲಿನ ನ್ಯಾಯ ವ್ಯವಸ್ಥೆ ಅಥವಾ ಅಲ್ಲಿನ ಇನ್ವೆಸ್ಟಿಗೇಷನ್ ಸಿಸ್ಟಮು ಅದಕ್ಕೆ ಮತ್ತೆ ಬೇಲ್ ಕೊಡುವಂಥದ್ದು ಅಥವಾ ಇನ್ನೂ ಮುಂದೂಡ್ಕೊತ ಹೋಗುವಂತಹ ಸಂದರ್ಭಗಳನ್ನು ನಾವು ನೋಡ್ತಾನೇ ಇದ್ದೀವಿ ಅಂತ. ಇವತ್ತು ಈ ಒಂದು ಗ್ರೇ ಲಿಸ್ಟಿಗೆ ಹಾಕಿರುವಂಥದ್ದು ಪಾಕಿಸ್ತಾನಕ್ಕೆ 2018ರಲ್ಲಿ ಹಾಕಿದ ನಂತರ 27 ಪಾಯಿಂಟ್ಸ್ಗಳನ್ನು ಕೊಡಲಾಗಿತ್ತು ಯಾವ ಒಂದು ವಿಷಯಗಳ ಮೇಲೆ ಪಾಕಿಸ್ತಾನ ಕೆಲಸ ಮಾಡಬೇಕಾಗಿದೆ ಅನ್ನುವಂಥದ್ದು. ಅದರಲ್ಲಿ ಬರೀ 21 ಪಾಯಿಂಟ್ಸ್ಗಳನ್ನು ಇವತ್ತು ಪೂರ್ತಿಯಾಗಿ ಪಾಲಿಸಿರುವಂತಹ ಪಾಕಿಸ್ತಾನ ಉಳಿದಂಥ 6 ಪಾಯಿಂಟ್ಸ್ಗಳು ಇನ್ನೂ ಹಾಗೆ ಉಳ್ಕೊಂಡಿದ್ದಾವೆ. ಹೀಗೆ ಬಹಳಷ್ಟು ಉದಾಹರಣೆಗಳು ಭಾರತ ಅಥವಾ ಈ ಆರ್ಟಿಕಲಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು. ಉದಾಹರಣೆಗೆ ಅಲ್ ಖೈದಾ ಲೀಡರ್ ಆದಂತಹ ಅಹ್ಮದ್ ಒಮಾರ್ ಶೇಖ್ ಸಯೀದ್ IC 814 1999ರಲ್ಲಿ ಒಂದು ಇಂಡಿಯನ್ ಪ್ಲೇನನ್ನು ಹೈಜಾಕ್ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಇದ್ದಂತಹ ಲೀಡರ್ ಅಹ್ಮದ್ ಒಮಾರ್ ಶೇಖ್ ಸಯೀದನ್ನು ಸಹ ಏನು ಕನ್ವಿಕ್ಷನ್ ಇತ್ತು ಅದನ್ನು ತಿರುಚು ಹಾಕಿರುವಂತಹ ಸಂದರ್ಭ ಮತ್ತು 2002ರಲ್ಲಿ ಅಮೆರಿಕನ್ ಜರ್ನಲಿಸ್ಟ್ ಆದಂತಹ ಡ್ಯಾನಿಯಲ್ ಪರ್ಲ್ ಅವರನ್ನು ಕೊಲೆ ಮಾಡಿದಂತಹ ಸಂದರ್ಭವನ್ನು ಪಾಕಿಸ್ತಾನ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮತ್ತು ಜುಡಿಷಿಯಲ್ ಸಿಸ್ಟಮ್ ಇವತ್ತಿನವರೆಗೂ ಸರಿಯಾಗಿ ಪ್ರೂವ್ ಮಾಡಲು ಸಾಧ್ಯವಾಗಿಲ್ಲ. ಹಫೀಜ್ ಸಯೀದ್ ಈಗ ಬರೀ ಟೆರರಿಸ್ಟ್ ಫೈನಾನ್ಸಿಂಗ್ ಚಾರ್ಜಸ್ಗಳ ಮೇಲೆ ಅರೆಸ್ಟ್ ಆಗಿರುವಂಥದ್ದು. ಆದರೆ ಯಾವುದೇ ಒಂದು ಮುಂಬೈ ಟೆರರ್ ಅಟ್ಯಾಕ್ನಲ್ಲಿ ಇರುವಂತಹ ಟೆರರಿಸ್ಟ್ ಆಕ್ಟಿವಿಟೀಸ್ಗೆ ಸಂಬಂಧಿಸಿದಂತಹ ಚಾರ್ಜಸ್ಗಳು ಅವ್ರ ಮೇಲೆ ತೋರಿಸದೇ ಇರುವಂಥದ್ದು ಭಾರತಕ್ಕೆ ಒಂದಿಷ್ಟು ಸಂಶಯಗಳನ್ನು ಬಿಡುವು ಮಾಡಿಕೊಟ್ಟಿರುವಂಥದ್ದು. ಭಾರತ ಪಾಕಿಸ್ತಾನದಲ್ಲಿ ಇರುವಂತಹ ಟೆರರಿಸ್ಟ್ ಆರ್ಗನೈಸೇಷನ್ಗಳ ವಿರುದ್ಧ ಒಂದು ಸ್ಟ್ರಾಂಗ್ ಆ್ಯಕ್ಷನ್ ತಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯವನ್ನು ಈ ಆರ್ಟಿಕಲಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ನ ಬಗ್ಗೆ ನಾವು ಹಿಂದಿನ ಆರ್ಟಿಕಲಲ್ಲೂ ಮಾತಾಡಿದ್ವಿ. ಇದೊಂದು ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್ ಆಗಿತ್ತು. 1989ರಲ್ಲಿ G7 ಇನಿಷಿಯೇಟಿವ್ ಅಡಿಯಲ್ಲಿ ಇದನ್ನು ಬೆಳಕಿಗೆ ತಂದಿರುವಂಥದ್ದು. ಆವಾಗ ತಂದಂತಹ ಮುಖ್ಯ ಉದ್ದೇಶ ಮನಿ ಲಾಂಡರಿಂಗ್ ಆಗಿತ್ತು. ಸೊ ಮನಿ ಲಾಂಡರಿಂಗನ್ನು ತಡೆ ಹಿಡಿಯೋದಕ್ಕೆ ಈ ಒಂದು ಸಂಸ್ಥೆಯನ್ನು G7 ರಾಷ್ಟ್ರಗಳು ಸೇರಿ ಇಂಟ್ರೊಡ್ಯೂಸ್ ಮಾಡಿದ್ವು. 2001ರಲ್ಲಿ ಈ ಸಂಸ್ಥೆಯ ಮುಖ್ಯ ಉದ್ದೇಶಗಳಲ್ಲಿ ಟೆರರಿಸ್ಟ್ ಫೈನಾನ್ಸಿಂಗ್ ಅನ್ನು ಸಹ ಸೇರ್ಪಡಿಸಲಾಯಿತು. ಮುಂದಿನ ಆರ್ಟಿಕಲ್ ಮ್ಯಾಕ್ಸಿಮಮ್ ಗವರ್ನರ್. ಸೊ ಈ ಆರ್ಟಿಕಲಲ್ಲಿ ನಾವು ಯಾವ ರೀತಿಯಲ್ಲಿ ಗವರ್ನರಿಗೆ ಕೊಟ್ಟಿರುವಂತಹ ಡಿಸ್ಕ್ರಿಷನರಿ ಪವರ್ಸ್ಗಳನ್ನು ಮಿಸ್ಯೂಸ್ ಮಾಡಲಾಗ್ತಿದೆ ಆ್ಯಂಡ್ ಅದು ಭಾರತದ ಫೆಡರಲಿಸಮ್ಗೆ ಒಳ್ಳೆಯದಲ್ಲ ಅನ್ನುವಂತಹ ವಿಷಯವನ್ನು ಇಲ್ಲಿ ನಾವು ನೋಡಲಿದ್ದೇವೆ. ಈ ಆರ್ಟಿಕಲ್ನಲ್ಲಿ ಉದಾಹರಣೆಗೆ ಅಥವಾ ಎಕ್ಸಾಂಪಲ್ ಆಗಿ ಕೇರಳ ಗವರ್ನರ್ ಆದಂತಹ ಆರಿಫ್ ಮೊಹಮ್ಮದ್ ಖಾನ್ ಅವರ ಎಕ್ಸಾಂಪಲನ್ನು ಕೊಡ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಕೇರಳ ಗವರ್ನರ್ ಆರಿಫ್ ಮೊಹಮ್ಮದ್ ಖಾನ್ ಅವರು ಡಿಸೆಂಬರ್ 23ನೇ ತಾರೀಕು ಕೇರಳ ಸರ್ಕಾರ ಅಸೆಂಬ್ಲಿಯನ್ನು ಸ್ಪೆಷಲ್ ಸೆಷನ್ ಕರೆಯೋದಕ್ಕೋಸ್ಕರ ರಿಕ್ವೆಸ್ಟ್ ಮಾಡಿತ್ತು. ಆದರೆ ಈ ಸೆಷನ್ ತರ್ತಾ ಇರುವಂತಹ ಸಂದರ್ಭ ಈಗ ರೈತರ ಕ್ರೈಸಿಸ್ ಏನು ನಡೀತಾ ಇದೆಯೋ ಫಾರ್ಮ್ ಬಿಲ್ಸಿಗೆ ಸಂಬಂಧಿಸಿದಂತೆ ಅದಕ್ಕೆ ಕೇರಳ ಸರ್ಕಾರ ಸರಿಯಾಗಿ ಅಥಾರಿಟಿಯನ್ನು ಹೊಂದಿಲ್ಲ. ಸೊ ಆ ಒಂದು ಅಸೆಂಬ್ಲಿಯ ಅವಶ್ಯಕತೆ ಇಲ್ಲ ಅನ್ನುವಂತಹ ಸಂದರ್ಭವನ್ನು ಕೊಟ್ಟು ಅಥವಾ ರಿಪ್ಲೈಯನ್ನು ಕೊಟ್ಟು ಅಸೆಂಬ್ಲಿ ಕನ್ವೀನ್ ಆಗೋಕ್ಕೆ ಬಿಡುವು ಮಾಡಿಕೊಡಲಿಲ್ಲ. ಆದರೆ ಕೇರಳ ಸರ್ಕಾರ ಮತ್ತೆ ಒಂದು ಹೊಸ ಅಮೆಂಡ್ಮೆಂಟನ್ನು ತಂದು ಅಥವಾ ಒಂದು ಹೊಸ ನೋಟನ್ನು ಪಾಸ್ ಮಾಡಿಬಿಟ್ಟು ಈಗ ಅಸೆಂಬ್ಲಿಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಆದರೆ ಇಲ್ಲಿ ಮಾತಾಡ್ತಾ ಇರುವಂತಹ ಮುಖ್ಯ ಸಂಗತಿ ಕೇರಳ ಗವರ್ನರ್ ಒಂದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನನ್ನು ಹೊಂದಿದ್ದು
ಸರ್ಕಾರ ಜನರಿಗೋಸ್ಕರ ಒಂದು ಸ್ಪೆಷಲ್ ಸೆಷನನ್ನು ಕರಿಬೇಕಾದ ಸಂದರ್ಭದಲ್ಲಿ ಅದಕ್ಕೆ ಪರ್ಮಿಷನ್ ಕೊಡಬೇಕಾಗಿರುವಂಥದ್ದು ಗವರ್ನರ್ನ ಕಾನ್ಸ್ಟಿಟ್ಯೂಷನಲ್ ಪೋಸ್ಟಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟ ಹಾಗೆ. ಆದರೆ ಈ ಒಂದು ಸಂಗತಿ ಅಥವಾ ಈ ರೀತಿಯ ಒಂದು ವ್ಯವಸ್ಥೆ ಅನ್ಕಾನ್ಸ್ಟಿಟ್ಯೂಷನಲ್ ಆಗಿದೆ ಆ್ಯಂಡ್ ನಮ್ಮ ದೇಶದ ಫೆಡರಲಿಸಮ್ ಏನು ಡಿಫೈನ್ ಮಾಡುತ್ತದೆಯೋ ಅದಕ್ಕೆ ವಿರುದ್ಧವಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಹಾಗೆ ಕೇರಳದಲ್ಲಿ ನಡೆದಂತಹ ಸಂಗತಿಯ ಜೊತೆಯಲ್ಲಿ ರಾಜಸ್ಥಾನದಲ್ಲೂ ಸಹ ಹಿಂದಿನ ವರ್ಷ ಜುಲೈ ತಿಂಗಳಲ್ಲಿ ಅಲ್ಲಿನ ಚೀಫ್ ಮಿನಿಸ್ಟರ್ ಒಂದು ಸ್ಪೆಷಲ್ ಸೆಷನನ್ನು ಕರಿತೀನಿ ಅಂತ ಅಂದಾಗಲೂ ರಿಜೆಕ್ಟ್ ಮಾಡಿದ್ರು. ಸೊ ಇದು ಬರೀ ಕೇರಳದಲ್ಲಿ ನಡೆದಿರುವಂಥದ್ದಲ್ಲ, ರಾಷ್ಟ್ರದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಬಹಳಷ್ಟು ರಾಜ್ಯಗಳಲ್ಲಿ ಗವರ್ನರ್ಗಳು ತಮ್ಮ ತಮ್ಮ ಪವರ್ಸನ್ನು ಮಿಸ್ಯೂಸ್ ಮಾಡ್ತಾ ಇರುವಂತಹ ಸಂಗತಿಗಳು ಹೆಚ್ಚಿಗೆ ಬೆಳಕಿಗೆ ಬರ್ತಿದ್ದಾವೆ ಆ್ಯಂಡ್ ನಮ್ಮ ದೇಶದ ಫೆಡರಲಿಸಮಿಗೆ ಅದು ಮಾರಕವಾಗಲಿದೆ ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು. ಹಿಂದಿನ ದಿನಗಳಲ್ಲೂ ಸಹ ಆರಿಫ್ ಮೊಹಮ್ಮದ್ ಖಾನ್ ಅವರು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಪರವಾಗಿ ತಮ್ಮ ಸಮರ್ಥನೆಯನ್ನು ಕೊಟ್ಟಿರುವಂಥದ್ದು, ಫಾರ್ಮ್ ಬಿಲ್ಸ್ನ ಪರವಾಗಿ ತಮ್ಮ ಸಮರ್ಥನೆಯನ್ನು ಕೊಟ್ಟಿರುವಂಥದ್ದು ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟಲ್ಲಿ ಕೂತಿರುವಂತಹ ವ್ಯಕ್ತಿಗೆ ಸಲ್ಲದು ಅನ್ನುವಂಥದ್ದು ಇಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು. ಹಾಗೆ ಕೇರಳ ಸರ್ಕಾರ ಹೇಳ್ತಾ ಇರೋ ಹಾಗೆ ಫಾರ್ಮ್ ಬಿಲ್ಸ್ ಅಥವಾ ಅಗ್ರಿಕಲ್ಚರ್ ಸ್ಟೇಟ್ ಲಿಸ್ಟಲ್ಲಿ ಬರೋದ್ರಿಂದ ಸೆಂಟರ್ ಅದರ ಮೇಲೆ ರೂಲ್ಸನ್ನು ಮಾಡುವಂಥದ್ದು ಅಥವಾ ಲಾಸ್ ಮಾಡುವಂಥದ್ದು ಸರಿ ಅಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಇದೇ ಸಂದರ್ಭದಲ್ಲಿ ರಾಜ್ಯಸಭೆಯನ್ನು ಬೈಪಾಸ್ ಮಾಡಲಾಗ್ತಿದೆ ಎಲ್ಲ ಬಿಲ್ಸ್ಗಳನ್ನು ಮನಿ ಬಿಲ್ ಆಗಿ ತೋರಿಸ್ಕೊಳ್ಳೋದ್ರಿಂದ. ಯಾಕಂದರೆ ನಮಗೆಲ್ಲ ಗೊತ್ತಿದೆ, ಯಾವುದೇ ಆರ್ಡಿನರಿ ಬಿಲ್ ಆಗಲಿ ಎರಡೂ ಹೌಸ್ನಲ್ಲಿ ಸಮಾನವಾಗಿ ಪಾಸ್ ಆಗಬೇಕಾಗಿರ್ತದೆ. ಆದರೆ ಮನಿ ಬಿಲ್ ಅಂತ ಪಾಸ್ ಆದಮೇಲೆ ಅದಕ್ಕೆ ಬರೀ ರಾಜ್ಯಸಭೆಯಲ್ಲಿ 14 ದಿನಗಳ ಸಮಯ ಕೊಟ್ಟಿರುತ್ತಾರೆ. ಅದು ಪಾಸ್ ಆಗದೆ ಇರಲಿ 14 ದಿನಗಳ ನಂತರ ಅದನ್ನು ಪಾಸ್ ಆಗಿದೆ ಅಂತಲೇ ಅನ್ಕೊಂಡ್ಬಿಡ್ತಾರೆ. ಸೊ ಲೋಕಸಭೆಗೆ ಮಾತ್ರ ಪವರ್ ಉಳ್ಕೋತದೆ. ಆ ಸಂದರ್ಭದಲ್ಲಿ ಅಥವಾ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಉಪಯೋಗಿಸಿ ಸರ್ಕಾರ ರಾಜ್ಯಸಭೆಯನ್ನು ಬೈಪಾಸ್ ಮಾಡ್ತಾ ಇರೋದು ಸಹ ಸರಿ ಅಲ್ಲ ಅನ್ನುವಂಥದ್ದು. ಒಟ್ಟಾರೆ ಎಲ್ಲ ಕಂಡೀಷನ್ಸ್ಗಳನ್ನು ನೋಡಿದಾಗ ದೇಶದ ಫೆಡರಲಿಸಮಿಗೆ ಇದು ಮಾರಕವಾಗಲಿದೆ ಅನ್ನುವಂತಹ ವಿಷಯವನ್ನು ಲೇಖಕರು ಇಲ್ಲಿ ಹೇಳಲು ಬಯಸ್ತಾ ಇರುವಂಥದ್ದು. ಇಂದಿನ ಮುಂದಿನ ಆರ್ಟಿಕಲ್ ಎಂಬ್ರೇಸಿಂಗ್ ಎನರ್ಜಿ ಎಫಿಷಿಯನ್ಸಿ. ಈ ಆರ್ಟಿಕಲ್ನಲ್ಲಿ ಪವರ್ ಮಿನಿಸ್ಟರ್ ಆರ್ ಕೆ ಸಿಂಗ್ ಅವರು ಎಲೆಕ್ಟ್ರಿಸಿಟಿ ರೈಟ್ ಆಫ್ ಕನ್ಸ್ಯೂಮರ್ ರೂಲ್ಸ್ 2020 ಜಾರಿಗೆ ತಂದಿರುವಂತಹ ಸಂದರ್ಭದಲ್ಲಿ ಈ ಆರ್ಟಿಕಲನ್ನು ನಾವು ಮಾತಾಡ್ತಾ ಇದ್ದೀವಿ. ಸೊ ಎಲೆಕ್ಟ್ರಿಸಿಟಿ ರೈಟ್ಸ್ ಆಫ್ ಕನ್ಸ್ಯೂಮರ್ ರೂಲ್ಸ್ನ ಅಡಿಯಲ್ಲಿ ಡಿಸ್ಕಾಮ್ ಕಂಪನಿಗಳು ಏನು ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನಿಗಳು ಇದ್ದಾವೋ ಇವರೆಲ್ಲರ ನಡುವೆ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್ಗಳನ್ನು ಒಂದೇ ಮಾಡಿರುವಂತಹ ಸಂಗತಿ, ಹಾಗೂ ಏನಾದರೂ ವೈಲೇಷನ್ಸ್ಗಳು ಅದನ್ನು ಕಂಡು ಬಂದಿದ್ದಲ್ಲಿ ಅದಕ್ಕೆ ಕಂಪನ್ಸೇಷನನ್ನು ಸಹ ಈ ಒಂದು ಎಲೆಕ್ಟ್ರಿಸಿಟಿ ರೈಟ್ಸ್ ಆಫ್ ಕನ್ಸ್ಯೂಮರ್ ರೂಲ್ಸ್ 2020 ಅಡಿಯಲ್ಲಿ ಮಾಡಲಾಗಿದೆ. ಸೊ ಈ ಆರ್ಟಿಕಲಲ್ಲಿ ಸದ್ಯಕ್ಕೆ ನಮಗೆಲ್ಲ ಗೊತ್ತಿರೋ ಹಾಗೆ ಡಿಸ್ಕಾಮ್ ಕಂಪನಿಗಳು ಬಹಳ ಲಾಸಸ್ಸಲ್ಲಿ ನಡೀತಾ ಇರ್ತವೆ. ಯಾಕಂದರೆ ಕೋವಿಡ್-19 ನಂತರ ಎನರ್ಜಿ ಕನ್ಸಂಪ್ಷನ್ ಜಾಸ್ತಿ ಆಗಿದೆ, ಬಹಳಷ್ಟು ಜನ ಬಿಲ್ ಕಟ್ಟೋದಕ್ಕೆ ಮುಂದಾಗ್ತಾ ಇಲ್ಲ. ಈ ರೀತಿಯ ಸಂದರ್ಭಗಳಲ್ಲಿ ಈ ಒಂದು ಬಿಲ್ ಒಂದಿಷ್ಟು ಕಂಪನಿಗಳಿಗೆ ಕಷ್ಟವಾಗಲಿದೆ ಅನ್ನುವಂಥದ್ದು ಮೊದಲನೇ ಸಂಗತಿ. ಎರಡನೇ ಹಂತದಲ್ಲಿ 2030 ಅಷ್ಟೊತ್ತಿಗೆ ರೆಸಿಡೆನ್ಷಿಯಲ್ ಹೌಸ್ ಹೋಲ್ಡ್ಗಳಲ್ಲಿ ಉಪಯೋಗವಾಗ್ತಾ ಇರುವಂತಹ ಎಲೆಕ್ಟ್ರಿಸಿಟಿಯಲ್ಲಿ ನಾವು ಡಬಲ್ ಅಂದರೆ 2 ಪಟ್ಟು ಹೆಚ್ಚಿನ ವ್ಯವಸ್ಥೆ ಅಥವಾ ಹೆಚ್ಚಿಗೆ ಆಗುವಂತಹ ಕಾರಣಗಳನ್ನು ನೋಡ್ತಾ ಇದ್ದೀವಿ. ಸೊ ಆ ಒಂದು ಸಂದರ್ಭದಲ್ಲಿ ಭಾರತ ಆ ಒಂದು ಎಲೆಕ್ಟ್ರಿಸಿಟಿ ಕನ್ಸಂಪ್ಷನಿಗೆ ಸಪ್ಲೈಯನ್ನು ಕೊಡೋದಕ್ಕೆ ರೆಡಿ ಆಗಬೇಕು ಅಂತಂದರೆ ಎನರ್ಜಿ ಎಫಿಷಿಯನ್ಸಿ ಕಾನ್ಸೆಪ್ಟನ್ನು ಉಪಯೋಗಿಸಬೇಕು ಅನ್ನುವಂಥದ್ದು. ಈಗ ನಮಗೆಲ್ಲ ಗೊತ್ತಿರೋ ಹಾಗೆ AC, TV, ಫ್ಯಾನು, ರೆಫ್ರಿಜರೇಟರ್ಗಳು ತಗೋತಿರಬೇಕಾದ್ರೆ ಸ್ಟಾರ್ ರೇಟಿಂಗ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಭಾರತದಲ್ಲಿ ಒಂದಿಷ್ಟು ಬ್ರ್ಯಾಂಡ್ಸ್ಗಳ ಮೇಲೆ ಅಥವಾ ಒಂದಿಷ್ಟು ಎಲೆಕ್ಟ್ರಿಕ್ ಅಪ್ಲಯನ್ಸಸ್ಗಳ ಮೇಲೆ ಸ್ಟಾರ್ ರೇಟಿಂಗನ್ನು ಹಾಕಲಾಗಿದೆ. ದೇಶದಲ್ಲಿ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ನಾವು ಎಲೆಕ್ಟ್ರಿಕ್ ಹೀಟರ್, ಎಲೆಕ್ಟ್ರಿಕ್ ಇಂಡಕ್ಷನ್ ಸ್ಟವ್, ಸೊ ಎಲೆಕ್ಟ್ರಿಸಿಟಿಯನ್ನು ಆಧರಿಸಿದ ಅಪ್ಲಯನ್ಸಸ್ಗಳ ಮೇಲೆ ಜಾಸ್ತಿ ಡಿಪೆಂಡೆನ್ಸಿ ಆಗ್ತಾ ಇರುವಂಥದ್ದು. ಹಾಗೆ ಇಲ್ಲಿ ಒಂದು ಸರ್ವೆಯನ್ನು ತೋರಿಸಲಾಗಿದೆ. ಕೌನ್ಸಿಲ್ ಆನ್ ಎನರ್ಜಿ, ಎನ್ವೈರ್ಮೆಂಟ್ ಆ್ಯಂಡ್ ವಾಟರ್ ಆ್ಯಂಡ್ ದ ಇನಿಷಿಯೇಟಿವ್ ಫಾರ್ ಸಸ್ಟೈನಬಲ್ ಎನರ್ಜಿ ಪಾಲಿಸಿ ಅನ್ನುವಂತಹ ಒಂದು ಸರ್ವೆ 15,000 ಹೌಸ್ ಹೋಲ್ಡ್ಸ್ಗಳಲ್ಲಿ ಮಾಡಿರುವಂಥದ್ದು 21 ರಾಜ್ಯಗಳಲ್ಲಿ. ಇದರಲ್ಲಿ ನೋಡಿದಾಗ 75% ಏರ್ ಕಂಡೀಷ್ನರ್ಗಳನ್ನು ಯಾರು ಉಪಯೋಗಿಸ್ತಿದ್ದಾರೋ ಅದರ ಮೇಲೆ ಸ್ಟಾರ್ ರೇಟಿಂಗ್ ಇದೆ. ಹಾಗೆ 90% ಮನೆಗಳಲ್ಲಿ LED ಬಲ್ಬ್ಗಳನ್ನು ನೋಡ್ತಾ ಇದ್ದೀವಿ. ಆದರೆ ಇನ್ನೊಂದು ಕಡೆ ನೋಡಿದರೆ ಫ್ಯಾನು ಮತ್ತು ಟಿವಿಗಳ ಒಂದು ಸಂಖ್ಯೆಯಲ್ಲಿ ಬಹಳ ಒಂದು ಎನರ್ಜಿ ಎಫಿಷಿಯನ್ಸಿಯಲ್ಲಿ ಫೇಲ್ಯೂರನ್ನು ಕಾಣ್ತಾ ಇದ್ದೀವಿ.
90% ಮನೆಗಳಲ್ಲಿ ಫ್ಯಾನ್ ಇದ್ದಾವೆ, ಆದರೆ ಬರೀ 3% ಮನೆಗಳಲ್ಲಿ ಮಾತ್ರ ನಾವು ಎಫಿಷಿಯೆಂಟ್ ಫ್ಯಾನ್ಸ್ ಅಂದರೆ ಸ್ಟಾರ್ ರೇಟಿಂಗ್ ಇರುವಂತಹ ಫ್ಯಾನ್ಸ್ಗಳನ್ನು ನೋಡ್ತಾ ಇದ್ದೀವಿ. ದೇಶದಲ್ಲಿ ಇವತ್ತಿಗೂ ಸಹ 60% ಮನೆಗಳಲ್ಲಿ ದೊಡ್ಡ ಟಿ ವಿ, ಹಿಂದುಗಡೆ ಡೂಮ್ ಇರ್ತಿತ್ತಲ್ಲ, ಕ್ಯಾಥೋಡ್ ರೇ ಟ್ಯೂಬ್, ಸೊ ಆ ರೀತಿಯ ಟಿ ವಿಗಳು ಇವತ್ತಿಗೂ ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ. ಸೊ ಇವೆಲ್ಲರ ಜೊತೆಯಲ್ಲಿ ವಾಟರ್ ಪಂಪ್ಸು, ಇಂಡಕ್ಷನ್ ಕುಕ್ ಸ್ಟವ್ಗಳು, ಇವುಗಳ ಮೇಲೆ ಸ್ಟಾರ್ ರೇಟಿಂಗ್ನ ಪ್ರಬಂಧನೆ ಅಥವಾ ಸ್ಟಾರ್ ರೇಟಿಂಗ್ ತಂದು ಎನರ್ಜಿ ಎಫಿಷಿಯನ್ಸಿ ಕಾನ್ಸೆಪ್ಟನ್ನು ಉಪಯೋಗಿಸೋ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಏನು ಮಾಡುವ ಅವಶ್ಯಕತೆ ಇದೆ? ನಾವು ಮುಂದಿನ ದಿನಗಳಲ್ಲಿ 24/7 ಏನಾದರೂ ಪವರ್ ಸಪ್ಲೈ ಎಲ್ಲರಿಗೆ ಸಿಗಬೇಕು ಅಂತಂದರೆ ಏನು ಸಜೆಷನ್ಸ್ ಕೊಡಲಾಗಿದೆ? ಮೊದಲನೇದು ಅವೈಲೇಬಿಲಿಟಿ ಆ್ಯಂಡ್ ಅಫೋರ್ಡಬಿಲಿಟಿ. ಎನರ್ಜಿ ಎಫಿಷಿಯನ್ಸಿ ಅಪ್ಲಯನ್ಸಸ್ಗಳನ್ನು ಉಪಯೋಗಿಸಬೇಕಂದ್ರೆ ಮೊದಲಿಗೆ ಅವು ಮಾರ್ಕೆಟಲ್ಲಿ ಅವೈಲೇಬಲ್ ಇರಬೇಕು. ಎರಡನೇದು, ಅವೈಲೇಬಲ್ ಇದ್ದಾಗ ಅದು ಎಲ್ಲರ ಜನರಿಗೂ ಅಫೋರ್ಡಬಲ್ ಆಗಿರಬೇಕು. ಉದಾಹರಣೆಗೆ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಏನು ಸ್ಟಾರ್ ರೇಟಿಂಗನ್ನು ಕೊಡುತ್ತದೆ, ಆದರೆ ಸೀಲಿಂಗ್ ಫ್ಯಾನ್ಸ್ಗಳ ಮೇಲೆ ವಾಲಂಟರಿ ರೇಟಿಂಗ್ ಪ್ರೊಸೀಜರ್ ಇರೋದು 2009ರಿಂದ. ಈಗ 2022ರಿಂದ ಅದನ್ನು ಮ್ಯಾಂಡೇಟರಿ ಮಾಡಲು ಮುಂದಾಗಿದೆ. ಬಟ್ ವಾಲಂಟರಿ ಮಾಡಿರೋದ್ರಿಂದ ಇವತ್ತು ಇವರೆಲ್ಲ ಮಾಡ್ತಾ ಇಲ್ಲ. ಎರಡನೇದು, ಹಣ ವಾಲಂಟರಿ ಮಾಡಿದ್ದಕ್ಕೆ ಇವತ್ತು ಕಡಿಮೆ ಇದೆ. ಫ್ಯಾನ್ಸ್ ಎಲ್ಲರ ಮನೆಯಲ್ಲೂ ನಾವು ನೋಡ್ತಿದ್ದೀವಿ. ಅದು ಏನಾದರೂ ಸ್ಟಾರ್ ರೇಟಿಂಗಿಗೆ ಒಳಗಾದಾಗ ಈಗ ಇರುವಂತಹ ಫ್ಯಾನಿನ ಹಣ ಅಥವಾ ಏನು ರೇಟ್ ಇದೆಯೋ ಅದು 2 ಪಟ್ಟು ಜಾಸ್ತಿ ಆಗಲಿದೆ. ಅವಾಗ ಅಫೋರ್ಡಬಿಲಿಟಿ ಕಮ್ಮಿ ಆಗುತ್ತೆ, ಜನ ಅವಾಗ ಆಟೋಮೆಟಿಕಲಿ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಸೊ ಅವೈಲಬಿಲಿಟಿ ಆ್ಯಂಡ್ ಅಫೋರ್ಡಬಿಲಿಟಿಯನ್ನು ಹೆಚ್ಚಿಸಬೇಕು ಅನ್ನುವಂಥದ್ದು ಮೊದಲನೇ ಪಾಯಿಂಟ್. ಎರಡನೇದು, ನೇಷನ್ ವೈಡ್ ಕನ್ಸ್ಯೂಮರ್ ಅವೇರ್ನೆಸ್ಸನ್ನು ಹೆಚ್ಚಿಸಬೇಕು. ಈಗ ಮೊದಲಿಗೆ ಎಲ್ಲ ಜನರಿಗೂ, ಯಾಕಂದರೆ ಸಿಟೀಸಲ್ಲಿ ಸ್ಟಾರ್ ರೇಟಿಂಗ್ ಬಗ್ಗೆ ಒಂದಿಷ್ಟು ಜ್ಞಾನ ಇದೆ, ಯಾವ ರೀತಿಯಲ್ಲಿ ಪವರ್ ಸೇವ್ ಮಾಡ್ಬೋದು ಹಾಗೆ ಹೀಗೆ ಅಂತ. ಆದರೆ ಟೈರ್ 2 ಸಿಟೀಸ್ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಇದರ ಬಗ್ಗೆ ಏನೂ ನಾಲೆಜ್ ಇಲ್ಲ. ಸೊ ಅದರ ಬಗ್ಗೆ ಡಿಸೆಂಟ್ರಲೈಸ್ಡ್ ಅಪ್ರೋಚನ್ನು ಉಪಯೋಗಿಸಿಬಿಟ್ಟು ಜನರು ಮತ್ತು ಸರ್ಕಾರದ ನಡುವೆ ಕ್ಯಾಂಪೇನನ್ನು ಶುರು ಮಾಡಿ ಇದರ ಬಗ್ಗೆ ಹೆಚ್ಚಿನ ಅವೇರ್ನೆಸ್ಸನ್ನು ಮೂಡಿಸುವ ಅವಶ್ಯಕತೆ ಇದೆ ಅನ್ನುವಂಥದ್ದು ಎರಡನೇ ಪಾಯಿಂಟು. ಮೂರನೇ ಹಂತದಲ್ಲಿ ಕ್ವಾಲಿಟಿ ಮತ್ತು ಕನ್ಸಂಪ್ಷನ್ ಪ್ಯಾಟರ್ನನ್ನು ರಿಯಲ್ ಟೈಮ್ ಬೇಸಿಸ್ ಮೇಲೆ ಜನರಿಗೆ ತೋರಿಸಬೇಕು. ಈಗ ಯಾವುದೇ ಒಂದು ವಸ್ತು ನೀವು ಉಪಯೋಗಿಸಬೇಕು ಅಂತಂದರೆ ಮೊದಲಿಗೆ ಅದರಲ್ಲಿ ಬೇಕಾಗಿರುವಂಥದ್ದು ನಂಬಿಕೆ. ಸೊ ಆ ಟ್ರಸ್ಟನ್ನು ತರಬೇಕು. ಸೊ ಏನೀಗ ನೆಟ್ ಮೀಟರಿಂಗ್ ಅಥವಾ ಡಿಜಿಟಲ್ ಮೀಟರ್ಸ್ಗಳನ್ನು ಮನೆಯಲ್ಲಿ ಹಾಕಲಾಗ್ತಿದೆ, ಅದರಿಂದಾಗಿ ಕನ್ಸ್ಯೂಮರಿಗೆ ಎಷ್ಟು ಲಾಭ ಆಗ್ತಿದೆ ಅನ್ನುವಂಥದ್ದು ತೋರಿಸ್ಬೇಕು. ಆವಾಗ ಕನ್ಸ್ಯೂಮರ್ ಅದರಿಂದ ತಿಳ್ಕೊತಾನೆ, ಓಕೆ ನನಗೆ ಇದರಿಂದ ಇಷ್ಟು ಲಾಭ ಆಗ್ತಿದೆ, ಸೊ ನಾನು ಇದನ್ನು ಹೆಚ್ಚಿಗೆ ಎನರ್ಜಿ ಎಫಿಷಿಯೆಂಟಾಗಿ ಯೂಸ್ ಮಾಡಬೇಕು ಅನ್ನುವಂಥದ್ದು. ಸೊ ಈ ಒಂದು 3 ಪಾಯಿಂಟ್ಸ್ಗಳನ್ನು ಉಪಯೋಗಿಸಿದಲ್ಲಿ ಭಾರತದ ಎನರ್ಜಿ ಎಫಿಷಿಯನ್ಸಿ ಕಾನ್ಸೆಪ್ಟ್ನಿಂದಾಗಿ ನಮ್ಮ ದೇಶದಲ್ಲಿ ಪ್ರತಿಯೊಂದು ಮನೆಗೂ ಪ್ರತಿ ವಾರ ಅಂದರೆ 24/7 ಸಮಯ ಪವರ್ ಕೊಡಲು ಸಾಧ್ಯವಾಗಲಿದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.